ಕೋಲಾರದಲ್ಲಿ ನಿನ್ನೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಮೇಳವನ್ನು ಆಯೋಜಿಸಲಾಗಿತ್ತು. ಮೇಳವನ್ನು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಟಿಕೆ ರಮೇಶ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಜಾವೇದಾ ನಸೀಂ ಖಾನಂ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಟಿಕೆ ರಮೇಶ್, ಇತ್ತೀಚಿನ ದಿನಗಳಲ್ಲಿ ಬದಲಾಗುತ್ತಿರುವ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಉಂಟಾಗುತ್ತಿರುವ ಮಧುಮೇಹ ಹಾಗೂ ರಕ್ತದೊತ್ತಡದಂತಹ ಕಾಯಿಲೆಗಳನ್ನು ತಡೆಗಟ್ಟಲು ಸಾರ್ವಜನಿಕರು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸಬೇಕು ಎಂದರು. ಒಂದು ಫುಡ್ ಅನ್ನು ತಯಾರು ಮಾಡ್ಕೊಂಡು ಇವತ್ತು ಇಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಉಣಬಡಿಸಿದರೆ ನಾವು ಪ್ರತಿಯೊಂದು ಸ್ಟಾಲಲ್ಲೂ ಹೋಗಿ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ನಾವು ಅದನ್ನು ಸವಿದಿದ್ದೀವಿ. ಈಗ ಟೇಸ್ಟನ್ನು ನಾವು ರೆಗ್ಯುಲರ್ ಆಗಿ ಏನು ನಾವು ಬೇಕರಿ ಇರ್ಬೋದು, ಇನ್ನಿತರೆ ಸ್ವೀಟ್ ಐಟಮ್ನ ನಾವು ಏನು ಯೂಸ್ ಮಾಡ್ತಾ ಇದ್ದೋ ಅದಕ್ಕಿಂತ ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ಇವರು ತಯಾರನ್ನ ಮಾಡಿದ್ದಾರೆ. ಜಾವೇದಾ ನಸೀಂ ಖಾನಂ, ಕೃಷಿ ಇಲಾಖೆಯಿಂದ 3 ವರ್ಷಗಳಿಂದ ಪಾಕಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದ್ದು, ಸಿರಿಧಾನ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಮಾಡಿ ಇವರಿಗೆ ಮಾರ್ಕೆಟಿಂಗ್ ಲಿಂಕೇಜನ್ನು ಕೂಡ ಸಿಕ್ಕಿದೆ. ನಾವು ಈ ಪ್ರತಿ ವರ್ಷ ಕೃಷಿ ಇಲಾಖೆಯಿಂದ ಸಿರಿಧಾನ್ಯಗಳ ಸೇವನೆ, ಇದರ ಏನು ಪ್ರಾಮುಖ್ಯತೆ ಇದೆ, ಇದ್ರ ಬಗ್ಗೆ ಜಾಗೃತಿ ಮೂಡಿಸಲು ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಳ್ತೀವಿ. ಪಾಕಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ರೇಖಾ, ಮುದ್ದೆ ತಯಾರಿಸಲು ಬಳಸುವ ರಾಗಿ ಹಿಟ್ಟಿನಿಂದಲೇ ಲಡ್ಡು ತಯಾರಿಸಿರುವುದಾಗಿ ತಿಳಿಸಿದರು. ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಕುಂಬಳಕಾಯಿ ಬೀಜ ಇವೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡಿ ಅದರಲ್ಲಿ ತುಪ್ಪ ಬಳಸಿ ನಾವು ಲಡ್ಡು ಮಾಡಿರೋದು ಸರ್. ಇದನ್ನು ಮತ್ತೋರ್ವ ಸ್ಪರ್ಧಿ ಅನಸೂಯ, ಸಿರಿಧಾನ್ಯದಿಂದ ವೈವಿಧ್ಯಮಯ ಹಾಗೂ ರುಚಿಕರ ಅಡುಗೆ ತಯಾರಿಸಿದರೆ ಮಕ್ಕಳು ಇಷ್ಟಪಡುತ್ತಾರೆ ಎಂದರು. ಮಾಡಿಕೊಂಡು ಏಲಕ್ಕಿ, ಕೊಬ್ಬರಿ, ಗಂಜಿ ಮಾಡಿಕೊಂಡು ಅದು ಒಂದು ಹದಕ್ಕೆ ಬರಬೇಕು, ಕೈಗೆ ಅಂಟ್ಕೊಳ್ದಿದ್ದ ಥರ ಒಂದು ಹದಕ್ಕೆ ಬಂದಾಗ ಆಗ ತಟ್ಟೆಗೆ ಬೆಲ್ಲ ಹಾಕಿ ತಟ್ಟೆಗೆ ತುಪ್ಪ ಸವರಿ ಅದನ್ನು ಆ ಗಂಜಿನ ಅದರಲ್ಲಿ ಹಾಕಬೇಕು. ಸ್ಪರ್ಧಿ ಚೈತ್ರ, ಸಾಮೆಯಿಂದ ಕಿಚಡಿ ತಯಾರಿಸಿದ್ದು ಮಧುಮೇಹಿಗಳು ಇದನ್ನು ಬಳಸುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಹೇಳಿದರು. ನಾವೇ ಬೆಳೆದು ಕಿಚಡಿ ಮಾಡಿರೋದು ಶುಗರ್ಗೆ, ಡಯಾಬಿಟೀಸ್ಗೆ ಜಾಸ್ತಿ ಒಳ್ಳೆಯದು. ಡೈಲಿ ಇನ್ಸುಲಿನ್ ತಗೊಂತಾರೆ ಶುಗರ್ ಪೇಷಂಟ್ಸು, ಡೈಲಿ ಅದು ತಗೊಳ್ಳೋ ಬದಲು ಡೈಲಿ ಇದನ್ನು ತಿನ್ನೋದ್ರಿಂದ ಜಾಸ್ತಿ ಉಪಯೋಗ ಇದೆ ಸರ್. ಮತ್ತೆ ಸ್ನಾಕ್ ಮಿಕ್ಸರು, ಇದು ನಾವು ಅಕ್ಕಿ ಹಿಟ್ಟು, ರಾಗಿ, ನವಣೆ, ಸಜ್ಜೆ ಎಲ್ಲ ಮಿಷಿನ್ಗೆ ಹಾಕ್ಸ್ಕೊಂಬಂದು ನಾವೇ ಗಾಣ ಮಾಡಿರೋ ಎಣ್ಣೆ ಆಯಿಲಲ್ಲಿ ಇದು ಸ್ನ್ಯಾಕ್ಸ್ ಮಾಡಿರೋ ಸರ್. ಮಕ್ಕಳು ಕೊಡೋದ್ರಿಂದ ಜಾಸ್ತಿ ಆರೋಗ್ಯಕರವಾಗಿರ್ತಾರೆ ಅವರು.